ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಡುಪಿಯನ್ನ ತಲುಪಲಿದ್ದಾರೆ. ಈಗಾಗಲೇ ಮಂಗಳೂರಿಗೆ ಆಗಮಿಸಿದ್ರು. ಮಂಗಳೂರಿನಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಅವರು ಉಡುಪಿಗೆ ತೆರಳುತ್ತಾರೆ. ಸೊ ಅಲ್ಲಿ ಪ್ರಧಾನಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಆಗಿದೆ. ಇನ್ನು ಸುಗುಣೇಂದ್ರ ತೀರ್ಥರು ಸನ್ಯಾಸಾಶ್ರಮ ಸ್ವೀಕರಿಸಿ ಪ್ರವೇಶಿಸಿ 50 ವರ್ಷ ಆಗಿದೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಲಕ್ಷಕಂಠ ಗೀತಾ ಪಾರಾಯಣವನ್ನ ಹಮ್ಮಿಕೊಳ್ಳಲಾಗಿದೆ. ರಥಬೀದಿಯ ಕನಕ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿದ್ದಾರೆ. ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇವತ್ತು ಭರ್ಜರಿ ರೋಡ್ ಶೋ ನಡೆಯಲಿದೆ. ಬನ್ನಂಜೆಯಿಂದ ಕಲ್ಸಂಕದವರೆಗೆ ಈ ರೋಡ್ ಶೋ ನಡೆಯಲಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಮೋದಿಗೆ ವಿಶೇಷ ಸ್ವಾಗತವನ್ನ ಕೋರೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ಅವರನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ. ಇನ್ನು ಕನಕ ಕಿಂಡಿಗೆ ಜೋಡಿಸಿರುವ ಕನಕನ ಕವಚವನ್ನು ಕೂಡ ಪ್ರಧಾನಿ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸ್ತಾ ಇರುವಂತದ್ದು. ಉಡುಪಿಗೆ ಆಗಮಿಸಿದಾಗ 2 ಕಿಲೋಮೀಟರ್ ವರೆಗೂ ಕೂಡ ರೋಡ್ ಶೋ ನಲ್ಲಿ ಮೋದಿ ಅವರು ಶ್ರೀಕೃಷ್ಣನ ಮಠಕ್ಕೆ ಹೋಗುವಂತದ್ದು. ಹಾಗಾಗಿ ಎರಡೂ ಬದಿಯಲ್ಲೂ ಕೂಡ ಜನರು ಸೇರಿರುವಂತದ್ದು. ಜನರು ಮೋದಿಯನ್ನು ಹತ್ತಿರದಿಂದ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು. ನನ್ನ ಜೊತೆಗೆ ಯುವ ಸಮೂಹ ಕೂಡ ಇರುವಂತದ್ದು. ಸಾಕಷ್ಟು ಮಹಿಳೆಯರು ದೂರದ ಊರುಗಳಿಂದ ಹಾಗೆಯೇ ಸ್ಥಳೀಯವಾಗಿ ಕೂಡ ಬಂದಿರುವಂತದ್ದು. ಅವರನ್ನು ಮಾತಾಡ್ಸೋಣ. ಮೇಡಮ್, ಮೋದಿಯನ್ನ ಹತ್ತಿರದಿಂದ ನೋಡ್ಲಿಕ್ಕೆ ಬಂದಿರಾ, ಹೇಗೆ ಅನಿಸ್ತಾ ಇದೆ? ಹೌದು, ನಾನು ಮೋದಿಜಿ ಅವರಿಗೆ ತುಂಬಾ ಹತ್ತಿರ ನೋಡ್ಲಿಕ್ಕೆ ಬಂದಿದ್ದೇನೆ ಬೆಳಿಗ್ಗೆಯಿಂದ. ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಉಂಟು. ಸೊ ನಮ್ಮೂರಿಗೆ ಬಂದಿದ್ದು ತುಂಬಾ ಒಳ್ಳೆ ವಿಷಯ. ಸೊ ಥ್ಯಾಂಕ್ ಯು ಮೋದಿಜಿ. ವೆಲ್ಕಮ್ ಟು ಉಡುಪಿ. ಮೇಡಮ್, ನೀವು ಕೂಡ ಕಾರ್ಕಳದಿಂದ ಬಂದ್ರಿ. ದೂರದ ಅಂದ್ರೆ 60 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದ್ರಿ. ಮೋದಿ ನೋಡ್ಲೇಬೇಕು ಅಂತ, ಹೇಗೆ ಅನ್ಸುತ್ತೆ? ನನಗೆ ತುಂಬಾ ಮೋದಿ ಅಂದ್ರೆ ತುಂಬಾ ಇಷ್ಟ. ನಾನು ಸುಮಾರು ಸಲ ಅವ್ರು ಮಂಗಳೂರಿಗೆ ಬಂದಿದ್ದಾರೆ, ಆದರೆ ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈ ಸಲ ಸ್ಪೆಷಲ್ ಆಗಿ 60 ಕಿಲೋಮೀಟರ್ಸ್ ಡ್ರೈವ್ ಮಾಡಿ ಬಂದಿದ್ದೇನೆ. ನಾನು ಬೆಳಿಗ್ಗೆಯಿಂದ 6 o'clock ಎದ್ದಿದ್ದೇನೆ. ಅಷ್ಟು ದೂರದಿಂದ ಬಂದಿದ್ದೇನೆ. ಮೇಡಮ್, ಅದೇ ಪ್ರಧಾನಮಂತ್ರಿ ಆದ ಬಳಿಕ ಉಡುಪಿಗೆ ಮೊದಲ ಭೇಟಿ ಇದು. ಹೇಗೆ ಅನ್ಸುತ್ತೆ ಕೃಷ್ಣನೂರಿಗೆ ಬರ್ತಾ ಇರುವಂತದ್ದು? ಸ್ವಲ್ಪ ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ನಮ್ದು ಚಿಕ್ಕ ಊರಿಗೆ ಬಂದಿದ್ದಾರಂತ. ಜಸ್ಟ್ ಒಂದೊಂದು ಸ್ವಲ್ಪ ನೋಡ್ಲಿ ಅಷ್ಟೇ, ನಮ್ಗೆ ತುಂಬಾ ಖುಷಿ ಆಗ್ತದೆ. ಹತ್ರದಿಂದ ನೀವು ಕೈ ಬೀಸಬೇಕು ಅನ್ನೋದು ಇದೆಯಾ? ಹೌದು. ಮೇಡಮ್, ನಿಮಗೆ ಹೇಗಿದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು ಉಡುಪಿಗೆ ಬರ್ತಿದ್ದಾರೆ ಮೋದಿಜಿ ಅಂತ. ಮೇಡಮ್, ಭಗವದ್ಗೀತೆಯ ಶ್ಲೋಕಗಳನ್ನು ಕೂಡ ಅವರು ಹೇಳ್ತಾರೆ. ಹೌದು, ಅದು ತುಂಬಾ ಹೆಮ್ಮೆದ ವಿಚಾರ. ನಮ್ಮ ಡಾಕ್ಟರ್ಸ್ ಎಲ್ಲ ಅಲ್ಲಿ ಅವರ ಜೊತೆ ಅಲ್ಲಿ ದೇವಸ್ಥಾನದಲ್ಲಿ ಕಾಯ್ದಿದ್ದಾರೆ. ಅವರೆಲ್ಲರೂ ಕೂಡ ಅವರ ಜೊತೆ ಒಂದು ಗೀತಾವನ್ನು ಓದಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಒಂದು ಕೃಷ್ಣ ಊರು, ಕೃಷ್ಣನೇ ಗೀತಾ ಎಲ್ಲ ಉಪದೇಶ ನಮಗೆ ಕೊಟ್ಟಿದ್ದಾರೆ. ಶ್ರೀ ಪ್ರಧಾನಮಂತ್ರಿ ನಮ್ಮ ಕೃಷ್ಣನ ಕ್ಷೇತ್ರಕ್ಕೆ ಬಂದು ನಮ್ಮ ಜೊತೆ ಗೀತವನ್ನು ಓದ್ತಿದ್ದಾರೆ. ಇದು ತುಂಬಾ ತುಂಬಾ ಗೌರವ ಮತ್ತು ಹೆಮ್ಮೆದ ಒಂದು ಮೂಮೆಂಟ್ ಆಗಿದೆ. ಮೇಡಮ್, ಅಂದ್ರೆ ಹತ್ತಿರದಿಂದ ನೋಡಿ ಅವ್ರನ್ನ ಕೈ ಬೀಸಬೇಕು ಅಂತ ಬಂದಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಉಡುಪಿಗೆ ಒಂದು ಹೆಮ್ಮೆ ಆಗಿದೆ ಇದು. ಹೇಗೆ ಅವ್ರನ್ನ ವೆಲ್ಕಮ್ ಮಾಡ್ತೀರಾ ಎಲ್ಲರೂ ಸೇರ್ಕೊಂಡು? ಇದು ಯುವ ಸಮೂಹದ ಮಾತಾಗಿರುವಂತದ್ದು. ಮೋದಿ ಅವರನ್ನ ಹತ್ತಿರದಿಂದ ನೋಡಬೇಕು, ಅವರತ್ತ ಕೈ ಬೀಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೂರದ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವ ಸಮೂಹ ಬಂದಿರುವಂತದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದೀಗ ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಉಡುಪಿಗೆ. ಎಲ್ಲಾ ರೀತಿಯಲ್ಲೂ ಕೂಡ ಈಗ ಪ್ರಧಾನಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಉಡುಪಿ ಸಜ್ಜಾಗಿದೆ. ಅನೇಕ ಕಲಾ ತಂಡಗಳು ರೆಡಿಯಾಗಿದ್ದಾವೆ. ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ. ಬೆಳಗಿನಿಂದಲೂ ಕೂಡ ಪ್ರಧಾನಿ ಅವರನ್ನ ನೋಡಬೇಕು ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಭದ್ರತೆಯ ವಿಚಾರವಾಗಿ ಕೂಡ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. SPGಯ ಜೊತೆಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಕಲಾ ತಂಡಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಸ್ವಾಗತಕ್ಕಾಗಿ ನಾವು ಪೀಲಿನಲಿಕೆ ಸೇರಿದಂತೆ ವಿಶೇಷ ಕಲಾ ತಂಡಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬನ್ನಂಜೆಯಿಂದ ಕಲ್ಸಂಕದವರೆಗೆ ರೋಡ್ ಶೋವನ್ನು ನಡೆಸಲಿದ್ದಾರೆ. ಸೊ ಆ ಒಂದು ರೋಡ್ ಶೋ ಸುತ್ತಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಎಲ್ಲೂ ಕೂಡ ಅವ್ಯವಸ್ಥೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯ ವಿಚಾರವಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.